ತಿಪಟೂರು ಸುತ್ತಮುತ್ತ ಜನರ ನಿದ್ದೆಗೆಡಿಸಿರೋ ಚಿರತೆ. ಚಿರತೆ ಸೆರೆ ಸಿಕ್ಕಿದ್ರು ಜನರಿಗೆ ತಪ್ಪದ ಆತಂಕ. ಇಲ್ಲಿ ಫಾರೆಸ್ಟ್ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಅದರೊಳಗೆ ಬಿಡ್ತಾರೆ. ಇಲ್ಲ ಕೋಣಂಕಾಲ್ ಫಾರೆಸ್ಟ್ ಇದೆ, ಅಲ್ಲಿ ತಡೆ ಬಿಡ್ತಾರೆ. ತಿಪಟೂರು ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಚಿರತೆ ಕಾಟ ವಿಪರೀತವಾಗ್ತಾ ಇದ್ದು ಜನರ ನಿದ್ದೆಗೆಡಿಸಿವೆ. ತಿಪಟೂರು ತಾಲೂಕಿನ ಬೆನ್ನಾಯಕನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಚಿರತೆ ಕಾಟ ಹೆಚ್ಚಾಗಿತ್ತು. ಮನೆಯ ಬಳಿಯೇ ಚಿರತೆ ಪ್ರತ್ಯಕ್ಷಗೊಂಡಿದ್ದು ಚಿರತೆ ಸೆರೆಗಾಗಿ ಅರಣ್ಯ ಇಲಾಖೆ ಬೋನನ್ನ ಇರಿಸಿತ್ತು. ಚಿರತೆ ಬೋನಿಗೆ ಬಿದ್ದರೂ ಕೂಡ ಗ್ರಾಮಸ್ಥರಲ್ಲಿ ಆತಂಕ ಮಾತ್ರ ದೂರ ಆಗಿಲ್ಲ. ಹೌದು, ತಿಪಟೂರು ತಾಲೂಕಿನ ಬೆನ್ನಾಯಕನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಆಗಾಗ ಚಿರತೆ ಪ್ರತ್ಯಕ್ಷವಾಗ್ತಾನೆ ಇದ್ದು ಚಿರತೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸೆರೆ ಹಿಡಿದು ಪಕ್ಕದಲ್ಲೇ ಇರೋ ಅರಣ್ಯಕ್ಕೆ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಕಾಡಿನಲ್ಲಿ ಆಹಾರ ಸಿಗದ ಹಿನ್ನೆಲೆ ಚಿರತೆ ಮತ್ತೆ ಕಾಡಿನಿಂದ ಊರುಗಳತ್ತ ಬರ್ತಾವೆ. ನಾಯಿ, ಹಸು ಹಾಗೂ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇವೆ ಎಂದು ಗ್ರಾಮಸ್ಥರೊಬ್ಬರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮದಲ್ಲಿ ಚಿರತೆ ಕಾಟ ತಪ್ತಾ ಇಲ್ಲ ಎಂದು ಕಿಡಿಕಾರಿದ್ರು. ಎಷ್ಟೇ ಸಲ ಮನವಿ ಮಾಡಿದ್ರು ಕೂಡ ಇಲ್ಲಿ ತಗೊಂಬಂದು ಇಲ್ಲೇ ಸರೌಂಡಿಂಗ್ ಅಲ್ಲಿ ಇಲ್ಲಿಗೆರೆ ಫಾರೆಸ್ಟ್ ಇದೆ, ಇಲ್ಲಿ ಫಾರೆಸ್ಟ್ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಅದರೊಳಗೆ ಬಿಡ್ತಾರೆ. ಇಲ್ಲ ಕೋಣಂಕಾಲ್ ಫಾರೆಸ್ಟ್ ಇದೆ, ಅಲ್ಲಿ ತಡೆ ಬಿಡ್ತಾರೆ. ತುಂಬ ದೂರ ಇಲ್ಲ, ಅದು ಆಹಾರ ಇಲ್ಲ, ಅಲ್ಲಿ ಕಾಡಲ್ಲಿ ಏನು ಆಹಾರ ಇಲ್ಲ. ಹಾಗಾಗಿ ಊರಿಗೆ ಬಂದು ಪ್ರಾಣಿ ಪಕ್ಷಿ ಮನುಷ್ಯರ ಮೇಲೆ ಬೀಳ್ತಾ ಇದೆ. ಅದನ್ನು ಈ ಸರ್ಕಾರ ಕೂಡ ನೋಡಿ ಬಗೆಹರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹೀಗಾಗಿ ಸೆರೆ ಹಿಡಿದ ಚಿರತೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ದೂರದ ಅರಣ್ಯ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗಿ ಬಿಟ್ಟು ಬರಬೇಕು. ಇದರಿಂದ ಇಲ್ಲಿನ ಜನರು ಚಿರತೆ ಕಾಟದಿಂದ ನಿಟ್ಟುಸಿರು ಬಿಡ್ತಾರೆ ಎಂದು ಆಗ್ರಹಿಸಿದ್ದಾರೆ. ಬೆನ್ನಾಯಕನಹಳ್ಳಿ ಗೊಲ್ಲರಹಟ್ಟಿ ತಿಪಟೂರು ತಾಲೂಕು ತುಮಕೂರು ಡಿಸ್ಟಿಕ್ಕು. ಏನು ಪ್ರಾಬ್ಲಮ್ ನಿಮಗೆ? ಪ್ರಾಬ್ಲಮ್ ಇಲ್ಲ ಸರ್, ಇಲ್ಲಿ ಚಿರತೆ ಹಿಡಿತಾರೆ, ಹಿಡಿದೇ ಇಲ್ಲ. 2ನೇ ಬಾರಿ ಚಿರತೆ ಬಿದ್ದಿರೋದು. ಅದನ್ನು ತಗೊಂಡು ಇಲ್ಲಿ ಅಕ್ಕಪಕ್ಕ ಎಲ್ಲ ಬಿಡ್ತಾರೆ, ಮತ್ತೆ ಬರುತ್ತೆ. ನಾವು ತೋಟ ದುಡ್ಕಿಲಿ ಇರೋರು, ಮಕ್ಕಳು ಮರಿ ಇದ್ದಾವೆ. ನೈಟ್ ಹೊತ್ತು ನಾವು ತೋಟಕ್ಕೆ ಮುಂದೋಕ್ಕಾಗಲ್ಲ. ದಿನ ಆಳ್ತನಕ್ಕೆ ನಾವು ಅದನ್ನು ತಡೆಯೋಕ್ಕೂ ಹೋಗಲ್ಲ. ಅದನ್ನು ನಮಗೆ ಸುರಕ್ಷಿತವಾಗಿ ಅದನ್ನೆಲ್ಲರೂ ದೂರ ದೊಡ್ಡ ಫಾರೆಸ್ಟ್ ತೊಗೊಂಡು ಬಿಟ್ಬಿಡಲಿ ಅಷ್ಟೇ, ನಮಗೇನು ಬೇಕಾಗಿಲ್ಲ. ಪಕ್ಕದ ಹಳ್ಳಿಲಿ ರಾಮಶೆಟ್ಟಿ ಅಂತ ಒಂದು ಊರಲ್ಲಿ ಒಬ್ಬರು ಕೈ ಕಚ್ಚಿದೆ. ಕಚ್ಚಿ ತುಂಬ ದಿನ ಇಲ್ಲ, 1 ತಿಂಗಳು 1.5 ತಿಂಗಳಾಗಿದೆ, ಕೈ ಕಚ್ಚಿದೆ. ಮತ್ತು ಇಲ್ಲೇ ನಮ್ಮ ಅಣ್ಣಂದೇ ಒಂದು ಮೇಕೆ ತಿಂದಿದೆ, ಇಲ್ಲೇ ಗುಡ್ಡದಲ್ಲೇ. ಎಲ್ಲ ಥರನೂ ಆಗಿದೆ. ಅದು ಸಮಸ್ಯೆ. ಇಲ್ಲಿ ನಾವು ಯಾರನ್ನ ಕೇಳ್ಬೇಕು ಹೇಳಿ? ಮಕ್ಳು ಮರಿ ಏನಾದರೂ ಕುರಿ ಏನೋ ಪ್ರಾಣಿಗಳಾದ್ರು ಕೇಳ್ಬೋದು, ಕುರಿ ಮೇಕೆ ಏನಾದರೂ ಕೇಳ್ಬೋದು. ಮಕ್ಕಳಾದ್ರೆ ಏನು ಕೇಳೋಕ್ಕಾಗ್ತೇಳಿ ನಾವು? ಇಬ್ಬರು ಮಕ್ಳಿಗೆ ಕಂಡ್ರವರು. ಹಾಗಾಗಿ ಇಲ್ಲಿ ಸಮಸ್ಯೆ ತುಂಬ ಆಗಿದೆ. ಚಿರತೆಗಳು 1-2 ಅಂತಲ್ಲ, ಇಲ್ಲಿಂದ ಮುಂದೆ ಕಲ್ಲಗೋಡ ಪಾಳ್ಯದ ಹತ್ರ ಫಾರೆಸ್ಟಲ್ಲಿ ಮೊನ್ನೆ ಹಿಡಿದು 1.5 ತಿಂಗಳು 2 ತಿಂಗಳ ಮುಂಚೆ ಹಿಡಿದಿದ್ದಾರೆ. ಅದು ಮತ್ತೆ ಇಲ್ಲಿ ಕಾಣಿಸ್ಕೊಂಡಿದೆ. ಆ ಚಿರತೆ ಇದೆ, ನಮ್ಗೆ ಹೇಳೋಕ್ಕೆ ಬರಲ್ಲ ಯಾವ ಚಿರತೆ ಇದೆಯೋ ಗೊತ್ತಿಲ್ಲ. ತಗೊಂಡೆ ತುಂಬ ದೂರ ಬಿಡೋಕ್ಕೆ ಹೇಳಿ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಚಿರತೆಯನ್ನ ದೂರದ ಕಾಡಿಗೆ ಬಿಟ್ಟು ಬರುವ ಮೂಲಕ ಜನರ ಚಿಂತೆಯಿಂದ ದೂರ ಮಾಡಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.